ವೀಕ್ಷಕರ ದುರಾಸೆ ಸ್ವಾರ್ಥ ಅನ್ನೋದು ಮನುಷ್ಯನ ಕೈಲಿ ಎಂತೆಂಥ ಅನ್ವರ್ಥಗಳನ್ನ ಮಾಡಿಸುತ್ತೆ ಅನ್ನೋದಕ್ಕೆ ಪ್ರಸ್ತುತ ನಾನು ಈಗ ಹೇಳ ಹೊರಟಿರುವಂತಹ ಪ್ರಕರಣ ಜ್ವಲಂತ ಸಾಕ್ಷಿ. ದೆಹಲಿಯ ಭವಾನಾ ಕಾಲೋನಿ ಎಂಬಲ್ಲಿ 38 ವರ್ಷದ ಮಂಜೀತ್ ಎಂಬ ಒಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್ ಇದ್ದ. ಈತನ ಪತ್ನಿ ಹೆಸರು ಸುನೀತಾ. ಇವರು ಅಲ್ಲಿನ ಹರಿಯಾಣದ ಸೋನಾಪೇಟ್ ಎಂಬಲ್ಲಿ ಶಾಲಾ ಶಿಕ್ಷಕಿಯಾಗಿದ್ರು. ಈ ದಂಪತಿಗೆ ಪ್ರೈಮರಿ ಸ್ಕೂಲ್ನಲ್ಲಿ ಓದ್ತಾ ಇದ್ದ 2 ಮಕ್ಕಳು ಕೂಡ ಇದ್ರು. ಪ್ರತಿದಿನ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ತನ್ನ ಸ್ಕೂಟಿಯಲ್ಲಿ ಡ್ಯೂಟಿಗೆ ತೆರಳುತ್ತಾ ಇದ್ದಂತಹ ಸುನೀತಾ ಪ್ರತಿದಿನವೂ ಕೂಡ 35 ಕಿಲೋಮೀಟರ್ ದೂರದ ಜರ್ನಿಯನ್ನ ಮಾಡ್ತಾ ಇದ್ರು. ಈ ಮಂಜೀತ್ ರಿಯಲ್ ಎಸ್ಟೇಟಿನ ಉದ್ಯಮದಲ್ಲಿ ಬರುವಂತಹ ಕಮಿಷನ್ ಪಡೆದು ಬದುಕ್ತಾ ಇದ್ದಂತಹ ಗಿರಾಕಿ. ಅದರ ಹೊರತಾಗಿ ಆತ ಏನು ಹೆಚ್ಚಿನ ತೂಕದ ವ್ಯಕ್ತಿ ಆಗಿರಲಿಲ್ಲ. ಸುನೀತಾ ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿದ್ದು ಕೈ ತುಂಬ ಹಣವನ್ನು ಗಳಿಸಿದಂತಹ ಉದ್ಯೋಗಸ್ಥ ಮಹಿಳೆ. ಮನೆಯ ಖರ್ಚೆಲ್ಲ ಆಕೆಯ ಹಣದಿಂದಲೇ ನಡೀತಾ ಇತ್ತು. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದ ಹೊಣೆ ಕೂಡ ಆಕೆಯ ಮೇಲೇನೆ ಇತ್ತು. ಹೇಗೋ ಈ ದಂಪತಿ ಖುಷಿಯಾಗೇನೆ ಇದ್ರು. 2012ರವರೆಗೂ ಅವರ ಬಾಳಲ್ಲಿ ಯಾವ ಸಮಸ್ಯೆ ಕೂಡ ತಲೆದೋರ್ಲಿಲ್ಲ. ಅದೇ ವರ್ಷ ರಾಜೀವ್ ಎಂಬುವರೊಬ್ರು ತಮ್ಮ ಮಗಳ ಓದಿಗಾಗಿ ಮನೆಯೊಂದನ್ನು ಹುಡುಕೋದಿಕ್ಕೆ ನಿರ್ಧಾರ ಮಾಡಿದಾಗ ಮನೆ ಬ್ರೋಕರ್ ಆದಂತಹ ಮಂಜೀತ್ನ ಪರಿಚಯವಾಗುತ್ತೆ. ಮೊದಲು ಮಂಜೀತ್ ತೋರಿಸಿದಂತಹ ಮನೆ ರಾಜುಗೆ ಇಷ್ಟ ಆಗ್ಲಿಲ್ಲ. ಇನ್ನು ಈ ರಾಜುವಿಗೆ ಒಬ್ಳು ಮಗಳು ಕೂಡ ಇದ್ಲು. ಆಕೆ ಹೆಸರು ಏಂಜಲ್ ಗುಪ್ತಾ. ಈಕೆ 21 ವರ್ಷದ ತರುಣಿ. ಈಕೆ ಮೂಲ ಹೆಸರು ಶಶಿಪ್ರಭಾ. ಮಾಡೆಲ್ ಆಗುವ ಉದ್ದೇಶ ಹೊಂದಿದ್ದ ಈಕೆ ಏಂಜಲ್ ಗುಪ್ತಾ ಎಂಬ ನಿಕ್ನೇಮ್ ಅನ್ನ ಇಟ್ಕೊಂಡಿದ್ಲು. ದೆಹಲಿ ಹಾಗೂ ಬಾಂಬೆಗಳಿಗೆ ಈಕೆ ಮಾಡೆಲ್ ವೃತ್ತಿಗಾಗಿ ಹಲವು ಸಲ ಓಡಾಡ್ತಾನೆ ಇದ್ಲು. ಇಬ್ರು ಖ್ಯಾತ ಬಾಲಿವುಡ್ ನಟರ ಸಿನಿಮಾವೊಂದರಲ್ಲೂ ಕೂಡ ಈಕೆ ಚಿಕ್ಕ ಪಾತ್ರವೊಂದನ್ನ ನಿರ್ವಹಿಸಿದ್ಲು ಕೂಡ. ಈ ರಾಜೀವ್ ಕೋಟ್ಯಾಧೀಶ್ವರಾಗಿದ್ರು. ಮಗಳಂದ್ರೆ ಅವರಿಗೆ ಜೀವ. ತನ್ನ ಮಗಳಿಗಾಗಿ ಆಕೆಯ ಟೇಸ್ಟ್ಗೆ ತಕ್ಕದಾದ ಮನೆಯನ್ನ ಸಜೆಸ್ಟ್ ಮಾಡುವಂತೆ ಅವರು ಮಂಜೀತ್ಗೆ ಒತ್ತಡ ತರ್ತಾರೆ. ಅಷ್ಟೇ ಅಲ್ವಾ, ನಿಮಗೊಪ್ಪುವಂತಹ ಒಂದು ಒಳ್ಳೆಯ ಮನೆಯನ್ನು ತೋರಿಸ್ತೀನಿ ಅಂತ ಏಂಜಲ್ನ ಜೊತೆ ಆಕೆಯ ಕಾರ್ನಲ್ಲಿ ಮಂಜೀತ್ ಮನೆಗಳಿಗಾಗಿ ಹುಡುಕಾಟ ನಡೆಸ್ತಾ ಸಾಲು ಏರಿಯಾಗಳನ್ನ ತಿರುಗಾಡಿದಾಗ ಕಡೆಯಲ್ಲಿ ಅಲ್ಲಿನ RK ಫೇಸ್ನ ಮೊದಲ ಬ್ಲಾಕ್ನಲ್ಲಿ ಆತ ತೋರಿಸಿದಂತಹ ಫ್ಲಾಟ್ ಒಂದು ಇಷ್ಟವಾಗಿ ಆಕೆ ಅದೇ ಇರಲಿ ಅಂತ ಹೇಳಿದ್ಲು. ತನಗಿಷ್ಟವಾದ ಮನೆಯನ್ನು ತೋರಿಸಿದ್ದಕ್ಕೆ ಮಂಜೀತ್ಗೆ ಒಳ್ಳೆಯ ಕಮಿಷನ್ ಹಣವನ್ನು ಆಕೆಯ ತಂದೆ ಕೊಟ್ಟಿದ್ರು. ಈ ಮಂಜೀತ್ಗೆ ಅದಕ್ಕೂ ಮಿಗಿಲಾದ ಅದೃಷ್ಟವೊಂದು ಒಲಿಯುವುದರಲ್ಲಿತ್ತು. ಈ ಏಂಜಲ್ ಆತನಿಗಿಂತ ಬಹಳವೇ ಚಿಕ್ಕ ಯುವತಿಯಾದ್ರೂ ಕೂಡ ಈ ಮಂಜೀತ್ ಎಂಬ 2 ಮಕ್ಕಳ ತಂದೆಗೆ ಮನಸೋತು ಹೋಗಿದ್ಲು. ಅವನ ಸಾನ್ನಿಧ್ಯ, ಸಾಂಗತ್ಯ, ಅವನ ನಡೆ, ನುಡಿ ಮುಂತಾದ ಅವನ ನಡೆಗಳು ಏಂಜಲ್ಗೆ ಇಷ್ಟವಾಗಿ ಆಕೆ ಅವನಿಗೆ ಅಸಹಜವಾಗಿ ಅತ್ಯಾಪ್ತಳಾಗಿ ಹೋದ್ಲು. ಸದಾ ಕೈ ಹಿಡಿದು ಅವನ ಜೊತೆ ಮಾತಾಡ್ತಾ ಇದ್ದಂತಹ ಏಂಜಲ್ ತನಗೆ ತಿಳಿಯದ ಹಾಗೆ ಮಂಜೀತ್ನನ್ನ ಪ್ರೇಮಿಸೋದಕ್ಕೆ ಶುರು ಮಾಡಿದ್ಲು. ಅವನಿಗೆ ಅಲ್ಲಿನ 5 ಸ್ಟಾರ್ ಹೋಟೆಲ್ ಒಂದರಲ್ಲಿ ಎಣ್ಣೆ ಪಾರ್ಟಿಯನ್ನ ಕೊಡಿಸಿ ಆ ಗುಂಡಿನ ನಶೆಯಲ್ಲಿಯೇ ಏಂಜಲ್ ಅವನಿಗೆ ಪ್ರೇಮ ನಿವೇದನೆಯನ್ನ ಮಾಡ್ಕೊಂಡಿದ್ಲು. ನಾನು ನಿನ್ನನ್ನ ಇಷ್ಟಪಡ್ತೀನಿ, ನೀನು ನನ್ನವನು, ನಾವಿಬ್ರು ಒಟ್ಟಿಗೆ ಸಂತೋಷವಾಗಿ ಇರೋಣ ಅಂತ ಏಂಜಲ್ ಅವನಿಗೆ ತನ್ನ ದೇಹವನ್ನ ಒಪ್ಪಿಸುವಂತ ಹಂತಕ್ಕೂ ಕೂಡ ಹೋಗಿದ್ಲು. ಈ ಮಂಜೀತ್ಗೆ ಅದೆಂಥ ಶುಕ್ರದಸೆ ಒಲ್ದಿತ್ತು. ಒಂದ್ ಕಡೆ ಗುಣವಂತ ಹೆಂಡತಿ, ಇನ್ನೊಂದ್ ಕಡೆ ಸಿರಿವಂತ ಮನೆಯ ಸುಂದರ ಹುಡುಗಿಯ ಸಹವಾಸ, ಸಾಲದಕ್ಕೆ ಕೈ ತುಂಬ ಕಮಿಷನ್ ಹಣ. ಇದರಿಂದ ಇವನ ಜೀವನ ಶೈಲಿ ನಿಧಾನವಾಗಿ ಬದಲಾಗ್ತಾ ಹೋಯಿತು. ಈಕೆ ಬಳಿ ಸದಾ 3-4 ಲಕ್ಷದಷ್ಟು ಹಣ ಯಾವಾಗ್ಲೂ ಇರ್ತಾನೆ ಇತ್ತು. ಈ ಮಂಜೀತ್ ತನ್ನ ಪತ್ನಿಗೆ ಹೊರಗಡೆ ತೀವ್ರ ಕೆಲಸ ಇದೆ, ಭಾರಿ ಡೀಲ್ಗಳು ಕುದುರ್ತಾ ಇದಾವೆ ಅಂತ ಹೇಳಿ ಪುಸಲಾಯಿಸಿ ಹೊರಡ್ತಾ ಇದ್ದ. ಏಂಜಳ ಜೊತೆ ಸ್ಟಾರ್ ಹೋಟೆಲ್, ಐಷಾರಾಮಿ ರೆಸ್ಟೋರೆಂಟ್, ಬಾರ್, ಪಬ್ ಈ ರೀತಿ ಸುತ್ತಾಡಿ ಆಕೆಯ ಮನ ಹಾಗೂ ದೇಹಗಳನ್ನೆರಡು ಕೂಡ ರಂಜಿಸೋದೇ ಅವನ ಕೆಲಸ ಆಗಿತ್ತು. ಈ ಏಂಜಲ್ ಕೂಡ ಬುದ್ಧಿಹೀನಳ ಹಾಗೆ ತನ್ನ ಅಮೂಲ್ಯವಾದ ಹಣ ಹಾಗೂ ದೇಹ ಎರಡನ್ನೂ ಕೂಡ ಆತನಿಗೆ ಸಮರ್ಪಿಸಿದ್ಲು. ಆಕೆಯಿಂದ ಬೇಕಾದ ಹಾಗೆ ಲೂಟಿ ಮಾಡಿದಂತಹ ಮಂಜೀತ್ ಆಕೆಗೆ ತಾನು ಸರಿ ಹೊಂದುವಂತೆ ಜಿಮ್ಗೆ ಹೋಗಿ ಬಾಡಿ ಶೇಪ್ ಅನ್ನ ಪಡೆಯೋದಕ್ಕೆ ಶುರು ಮಾಡ್ದ. ಸಾಧಾರಣ ಬೈಕಲ್ಲಿ ಓಡಾಡ್ತಿದ್ದ ಈತ ಕಾರನ್ನ ಖರೀದಿ ಮಾಡ್ದ. ಬ್ರಾಂಡೆಡ್ ಬಟ್ಟೆಗಳು, ಬ್ರಾಂಡೆಡ್ ವಾಚಸ್, ಈ ರೀತಿ ಇಂಥ ತಿರ್ಪೆ ಶೋಕಿಗಳು ನಿಧಾನವಾಗಿ ಆತನ ಪತ್ನಿಯೂ ಕೂಡ ಅಚ್ಚರಿ ತರುವಂತೆ ಮಾಡಿದ್ವು. ಆಕೆಯ ಅನುಮಾನವನ್ನ ಪರಿಹರಿಸೋದಿಕ್ಕೆ ಆತ ಒಳ್ಳೆ ಡೀಲ್ಗಳು ಕುದುರಿದ್ದು ಅದರಿಂದ ಕೈ ತುಂಬ ಕಮಿಷನ್ ಸಿಕ್ಕಿದೆ ಅಂತ ನಂಬಿಸ್ತಾ ಇದ್ದ. ಇತ್ತ ಮಂಜೀತ್ ಹಾಗೂ ಏಂಜಲ್ರ ನಿಕಟ ಸಂಪರ್ಕ ರಾಜೀವ್ಗೆ ಗೊತ್ತಾಗಿ ಆತ ಮೊದಲು ಇದನ್ನ ವಿರೋಧ ಮಾಡಿದ್ದು ಕೂಡ ವಿವೇಕ ಶೂನ್ಯಳಾದ ಏಂಜಲ್ ವಯಸ್ಸಿನ ಮದದಿಂದಾಗಿ ಮಂಜೀತ್ನ ಪ್ರೇಮಪಾಶದಲ್ಲಿ ಸಂಪೂರ್ಣ ಮುಳುಗೋಗಿದ್ಲು. ತಾನು ಮದುವೆ ಆದ್ರೆ ಅದು ಮಂಜೀತ್ನನ್ನೇ, ನಾವಿಬ್ರು ಕೂಡ ಪ್ರೇಮಿಸಿದ್ದೇವೆ ಅಂತ ಆಕೆ ತನ್ನ ತಂದೆಗೆ ನೇರವಾಗಿ ಹೇಳೋದಕ್ಕೆ ಕೊಂಚ ಕೂಡ ಹಿಂಜರಿಲಿಲ್ಲ. ಇದೇ ರೀತಿ 3 ವರ್ಷಗಳ ಕಾಲ ಇವರ ಆಟ ಮುಂದುವರಿತು. ಅದು ಅಷ್ಟು ಸುಲಭವಾಗಿ ಹೊರ ಜಗತ್ತಿಗೆ ಗೊತ್ತಾಗುವಂತೆ ಇರಲಿಲ್ಲ. ಯಾವಾಗಲೇ ಭೇಟಿಯಾದ್ರೂ ಕೂಡ ಐಷಾರಾಮಿ ಹೋಟೆಲ್ಗಳಲ್ಲೇ ಸೇರ್ತಾ ಇದ್ರಿಂದ ಅದು ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಇನ್ನು ಮಂಜೀತ್ನ ಪತ್ನಿ ಕೆಲಸದ ಒತ್ತಡದಲ್ಲಿ ಇರ್ತಾ ಇದ್ದಂತಹ ಗೃಹಿಣಿ. ಆಕೆಯೇ ಪತಿಯ ಈ ಕಳ್ಳಾಟದ ಬಗ್ಗೆ ಯಾವ ಸುಳುಹು ಕೂಡ ಇರಲಿಲ್ಲ. ಈ ಮಧ್ಯ ತಂದೆಯ ಒತ್ತಾಯದಿಂದ ಬೇಸದಂತಹ ಏಂಜಲ್ ಈ ಮಂಜೀತ್ಗೆ ಇನ್ನೂ ಎಷ್ಟು ದಿನ ಇದೆಲ್ಲ, ನಿನ್ನ ಪತ್ನಿಯಿಂದ ವಿಚ್ಛೇದನ ಪಡೆದು ಬಾ, ನಾವಿಬ್ಬರು ಕೂಡ ಸೆಟಲ್ ಆಗೋಣ ಅಂತ ಪೀಡಿಸ್ತಾ ಇದ್ಲು. ನಿನ್ನ ಪತ್ನಿಗೆ ಎಷ್ಟು ಬೇಕಾದ್ರೂ ಹಣ ಕೊಡೋದಕ್ಕೆ ನಾನು ಸಿದ್ಧಳಿದ್ದೇನೆ. ಒಟ್ನಲ್ಲಿ ನೀನು ಅವಳಿಂದ ಮೊದಲು ದೂರವಾಗುವಂತ ಆತನಿಗೆ ಒತ್ತಾಯ ಮಾಡ್ತಾ ಇದ್ಲು. ಅವನು ಕೂಡ ಈಕೆಯ ಮೋಹಕ್ಕೆ ಒಳಗಾಗಿದ್ದ. ಅವಳಿಗಾಗಿ ಪತ್ನಿಯನ್ನು ಕೂಡ ಬಿಡೋದಕ್ಕೆ ಆತ ಸಿದ್ಧನಿದ್ದ.
ಈ ಏಂಜಲ್ ಹೇಳಿದ್ದು ನಿಜ ಅಂತ ಭಾವಿಸಿದಂತಹ ಮಂಜಿತ್ ಒಮ್ಮೆ ಚೆನ್ನಾಗಿ ಕುಡಿದು ಮನೆಗೆ ಬಂದು ತನ್ನ ಪತ್ನಿಗೆ ಇದ್ದ ವಿಷಯವನ್ನ ತಿಳಿಸಿದ್ದ. ನಿನಗಿಂತ ವಯಸ್ಸಲ್ಲಿ ಚಿಕ್ಕವಳು, ಸೌಂದರ್ಯವತಿಯು ಹಾಗೂ ಸಿರಿವಂತಳು ಆದಂತಹ ಯುವತಿಯೊಬ್ಬಳನ್ನ ಇಷ್ಟಪಟ್ಟಿದ್ದೇನೆ. ಅವಳು ಮುಂದೆ ನೀನು ಝೀರೋ. ನಿನ್ನ ತಿಂಗಳ ಸಂಬಳ, ಅವಳ ಒಂದು ದಿನದ ಖರ್ಚು. ನಾವಿಬ್ರು ಪರಸ್ಪರ ಇಷ್ಟಪಟ್ಟಿದೀವಿ. ಎಷ್ಟು ಬೇಕಾದ್ರೂ ನಿಂಗೆ ಹಣ ಕೊಡ್ತೀನಿ. ಅಷ್ಟು ಹಣವನ್ನು ಪಡೆದು ನೀನು ನನಗೆ ವಿಚ್ಛೇದನ ಕೊಡು ಅಂತ ಆತ ತಿಳಿಸಿದ್ದ. ಅದಷ್ಟೇ ಅಲ್ಲ, ಧಮಕಿಯನ್ನು ಕೂಡ ಹಾಕಿದ್ದ. ಆದ್ರೆ ಸುನೀತಾ ಇವರ ಹಾಗೆ ಲಜ್ಜೆಗೆಟ್ಟೋಳಲ್ಲ. ಹಣ ಒಂದಿದ್ರೆ ಏನು ಬೇಕಾದರೂ ಮಾಡಬಹುದು ಎಂಬ ಭ್ರಮೆಯಲ್ಲಿ ಆಕೆ ಇರಲಿಲ್ಲ. ಎಷ್ಟು ಹಣ ಸಿಕ್ಕರೂ ಕೂಡ ಇದಕ್ಕೆ ನಾನು ಖಂಡಿತ ಒಪ್ಪೋದಿಲ್ಲ. ನೀನು ವಂಚಕನೇ ಆಗು, ಅಯೋಗ್ಯನೇ ಆಗು, ಆದ್ರೆ ನನ್ನ ಜೊತೆ ಪತಿಯಾಗಿರು ಸಾಕು. ಅದ್ರ ಹೊರತು ಬೇರೇನು ಬೇಡ ಅಂತ ಸುನೀತಾ ತನ್ನ ಪತಿವ್ರತ ಮನೋಧರ್ಮವನ್ನ ಮೆರೆದಿದ್ಲು. ಇದನ್ನೇ ಮಂಜಿತ್ ಏಂಜಲ್ಗೆ ತಿಳಿಸಿದಾಗ ಆ ಏಂಜಲ್ 50 ಲಕ್ಷ ಕ್ಯಾಶ್ ಇದ್ದಂತಹ ಬ್ಯಾಗ್ ಒಂದನ್ನು ಅವನಿಗೆ ಕೊಟ್ಟು ಇದನ್ನ ತೋರಿಸು, ಆಗ ಸುಮ್ಮನೆ ಅಂತ ಹೇಳ್ಕಳಿಸಿದ್ಲು. ಮಂಜಿತ್ ಕೂಡ ಹಾಗೇನೆ ಮಾಡ್ದ. ಇದರಲ್ಲಿ 50 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ಇದಿಷ್ಟನ್ನು ಕೂಡ ತಗೊಂಡು ನನ್ ಬಿಟ್ಟು ಹೋಗುವಂತ ಗೋಗರ್ದ. ಆದ್ರೆ ಸುನೀತಾ ಆದರ್ಶ ಸ್ತ್ರೀಯಾಗಿದ್ಲು. ಹಣಕ್ಕೆ ಆಕೆ ಸೋಲಿಲ್ಲ. ಈ ಹಣ ನನಗೆ ಹುಲ್ಲಿಗೆ ಸಮ, ಇದರ ಆಮಿಷ ಒಡ್ಡಿ ನನ್ನನ್ನು ಏಮಾರಿಸೋದಿಕ್ಕೆ ಸಾಧ್ಯವೆಂಬ ಭ್ರಮೆ ಬೇಡ ಅಂತ ಆಕೆ ಖಡಾಖಂಡಿತವಾಗಿ ಹೇಳ್ಕಳಿಸಿದ್ಲು. ಇದರಿಂದ ಕೋಪಗೊಂಡ ಮಂಜಿತ್ ಮತ್ತೊಂದು ಹೀನ ಅಸ್ತ್ರವನ್ನ ಪ್ರಯೋಗ ಮಾಡ್ದ. ನಾನು ನಿನಗಿಂತ ಸುಂದರ ಯುವತಿಯನ್ನ ಇಷ್ಟಪಟ್ಟಿರೋದು ನಿನಗೆ ಅನುಮಾನ ಅಲ್ವಾ? ಇದು ಇಲ್ನೋಡು ಅಂತ ಆಕೆಯ ಜೊತೆ ಈತ ತೆಗೆಸಿಕೊಂಡಿದ್ದಂತಹ ಒಂದಷ್ಟು ಖಾಸಗಿ ಚಿತ್ರಗಳನ್ನು ಕೂಡ ಮಂಜಿತ್ ಕೊಂಚವೂ ನಾಚಿಕೆ ಇಲ್ಲದೆ ಸುನೀತಾಗೆ ತೋರಿಸಿದ್ದ. ಇದರಿಂದ ಬಹಳ ಬೇಜಾರಾದಂತಹ ಸುನೀತಾ ತೀವ್ರವಾಗಿ ಭಾವುಕಳಾದ್ಲು. ತನ್ನ ಪತಿ ವಿಪರೀತವಾಗಿ ತನ್ನ ಕೈ ಮೀರಿ ಹೋಗ್ತಿದ್ದಾನೆ ಅಂತ ಆಕೆಗೆ ತಿಳಿದು ಹೋಯಿತು. ಆದ್ರೂ ಕೂಡ ಆಕೆ ಅವನನ್ನ ಬಿಡೋದಕ್ಕೆ ರೆಡಿ ಇರಲಿಲ್ಲ. ನಾನು ನಿನ್ನನ್ನ ಬಿಟ್ಟು ಬದುಕಬಲ್ಲೆ, ಆದ್ರೆ ಮಕ್ಕಳ ಗತಿ ಏನು? ಅವರು ಯಾರನ್ನ ಅಪ್ಪ ಅಂತ ಕರಿಬೇಕು, ಅವರನ್ನ ಬೀದಿ ಪಾಲ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಇದು ಸುನೀತಳ ದಿಟ್ಟ ನುಡಿಗಳಾಗಿದ್ವು. ಮಂಜಿತ್ ಹಾಗೂ ಏಂಜಲ್ಗೆ ಇದ್ಯಾಕೋ ತಲೆನೋವು ಅಂತ ಅನ್ನಿಸ್ತು. ಆಗ ಅವರು ನೇರವಾಗಿ ಈ ಸುನೀತಳನ್ನ ಮುಗಿಸೋದಿಕ್ಕೆ ಪ್ಲಾನ್ ಅನ್ನ ಹಾಕಿದ್ರು. ಇದಕ್ಕೆ ಆಕೆಯ ತಂದೆ ರಾಜೀವ್ನ ಬೆಂಬಲ ಕೂಡ ಇತ್ತು. ನಂತರ ಯುಪಿಯಿಂದ ಕೆಲವು ಸುಪಾರಿ ಕಿಲ್ಲರ್ಗಳನ್ನ ಸಂಪರ್ಕ ಮಾಡಿದ್ರು. ಅವ್ರಿಗೆ 10 ಲಕ್ಷದ ಆಫರ್ ಅನ್ನ ನೀಡಿ ಸುನೀತಳನ್ನ ಮುಗಿಸೋದಿಕ್ಕೆ ಸೂಚಿಸಿದ್ರು. ಆ ದಿನ ಬೆಳಗ್ಗೆ ಸುನೀತಾ ಎಂದಿನಂತೆ ಶಾಲೆಗೆ ತನ್ನ ಸ್ಕೂಟಿಯಲ್ಲಿ ಹೊರಟಿದ್ಲು. ಆಕೆಯನ್ನ ಹಿಂಬಾಲಿಸಿದ ಹಂತಕರು ಪಲ್ಸರ್ ಬೈಕ್ನಲ್ಲಿ ಆಕೆಯನ್ನ ಅಡ್ಡಗಟ್ಟಿದಂತ ನರಹಂತಕರು ಗನ್ ತೆರೆದು 6 ಬುಲೆಟ್ಗಳನ್ನ ಆಕೆಯ ದೇಹಕ್ಕೆ ಇಳಿಸ್ತಾರೆ. ಗುಂಡೇಟು ತಿಂದು ನೆಲಕ್ಕೆ ಬಿದ್ದಂತಹ ಸುನೀತಾ ಸ್ಥಳದಲ್ಲಿಯೇ ಸಾವನ್ನಪ್ತಾಳೆ. ಆಕೆಯ ಮೃತದೇಹವನ್ನ ಪೊದೆಯೊಂದರಲ್ಲಿ ಎಸ್ತಂತಹ ಕಿರಾತಕರು ಸ್ಕೂಟಿಯನ್ನು ಒಂದ್ ಕಡೆ ತಳ್ಳಿ ಪಾರಾಗ್ತಾರೆ. ಅಲ್ಲಿ ಆ ಮೃತದೇಹವನ್ನು ನೋಡಿದಂತಹ ಯಾರೋ ಒಬ್ರು ಈ ಒಂದು ವಿಷಯವನ್ನ ಪೊಲೀಸರಿಗೆ ಮುಟ್ಟಿಸಿದ್ರು. ಸತ್ತ ವ್ಯಕ್ತಿ ಸುನೀತಾ ಅಂತ ಪತ್ತೆ ಹಚ್ಚಿದ ಪೊಲೀಸರು ಆಕೆಯ ಬಳಿ ಇದ್ದಂತಹ ಪರ್ಸ್, ಮೊಬೈಲ್, ಕ್ಯಾಶ್ ಕಳುವಾಗದೆ ಇದ್ದದನ್ನ ಕಂಡು ಇದು ಯಾರೊದ್ದೋ ಸುಪಾರಿ ಹಂತಕರದೇ ಕೆಲಸ ಅಂತ ಊಹೆ ಮಾಡ್ತಾರೆ. ಇಲ್ಲಿ ಸುನೀತಾಳ ಮಗಳೇ ಪೊಲೀಸರಿಗೆ ತನ್ನ ತಂದೆನೇ ಹಂತಕನಿರಬಹುದು ಅಂತ ತನ್ನ ಅನುಮಾನವನ್ನ ವ್ಯಕ್ತಪಡಿಸ್ತಾಳೆ. ಆತನ ಹಾಗೂ ಅವನ ಅಕ್ರಮ ಸಂಬಂಧ ಮತ್ತು ಅದರಿಂದ ಸುನೀತಾಗೆ ಬಂದಿದ್ದ ಹಣದ ಆಮಿಷ ಹಾಗೂ ಜೀವ ಬೆದರಿಕೆಗಳ ಬಗ್ಗೆ ಸುನೀತಾ ಬರೆದಿಟ್ಟಿದ್ದ ಡೈರಿಯನ್ನ ಪೊಲೀಸರಿಗೆ ಮುಟ್ಟಿಸಿದ್ಲು. ಅದರ ಆಧಾರದ ಮೇಲೆ ಮಂಜಿತ್ ಹಾಗೂ ಈ ಏಂಜಲ್ ಮೊಬೈಲ್ ಕರೆಗಳನ್ನ ಹಾಗೂ ಸಂದೇಶಗಳನ್ನ ಪರಿಶೀಲನೆ ಮಾಡಿದಂತಹ ಪೊಲೀಸರಿಗೆ ಸತ್ಯ ಬಯಲಾಗುತ್ತೆ. ಅದಲ್ಲದೆ ಬೇರೊಂದು ನಂಬರ್ನಿಂದ ಹಂತಕರಿಗೆ ಕರೆ ಮಾಡಿ ಸುಪಾರಿ ಕೊಟ್ಟ ಸಾಕ್ಷ್ಯಾಧಾರ ಕೂಡ ಅವರಿಗೆ ಸಿಕ್ಕಿ ಇದರಲ್ಲಿ ಭಾಗಿಯಾಗಿದ್ದಂತಹ ರಾಜೀವ್, ಮಂಜಿತ್, ಏಂಜಲ್ ಹಾಗೂ ಇತರ 2 ಹಂತಕರನ್ನು ಕೂಡ ಪೊಲೀಸರು ಬಂಧಿಸ್ತಾರೆ. ಚಿನ್ನದಂತಹ ಹೆಂಡತಿಯನ್ನ ಬಲಿಕೊಟ್ಟು ಮಕ್ಕಳನ್ನು ಕೂಡ ತನ್ನ ದುರಾಸೆ ಹಾಗೂ ಸ್ವಾರ್ಥಕ್ಕಾಗಿ ಮಂಜಿತ್ ಈ ರೀತಿ ವಂಚಿಸಿ ಅನಾಥರನ್ನಾಗಿ ಮಾಡಿದ್ದು ಇಲ್ಲಿ ದುರಾದೃಷ್ಟಕರ ಬೆಳವಣಿಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.